ಎಲ್ಲರೂ ಮೆಡಿಟೇಷನ್ ಮಾಡಿ ಅಂತ ಹೇಳ್ತಾರೆ. ಮೆಡಿಟೇಷನ್ ಮಾಡೋಕ್ಕೂ ಕೂಡ ಸಾಕಷ್ಟು ಜನ ಟ್ರೈ ಮಾಡ್ತೀರಾ. ಒಂದು ಮೆಡಿಟೇಷನ್ಗೆ ನಮಗೆ ಸಫಿಷಿಯಂಟ್ ಟೈಮ್ ಸಿಗಲ್ಲ ಅಂತ ಹೇಳುವಂಥದ್ದು, ಅಥವಾ ಮೆಡಿಟೇಷನ್ ಮಾಡಬೇಕಾದ್ರೆ ನಾನು ಕಾನ್ಸಂಟ್ರೇಟೇ ಮಾಡೋಕ್ಕಾಗೋದಿಲ್ಲ, ನಾನು 15-20 ನಿಮಿಷ ಅಲ್ಲ ಅರ್ಧ ಗಂಟೆ ಕೂತ್ಕೊಂಡ್ರು ಕೂಡ ನಾನು ಯಾವುದೇ ರೀತಿಯಾದಂಥ ಮೆಡಿಟೇಷನ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾ ಇದ್ದೀರಾ. ಇದಕ್ಕೆ ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ರೆಮಿಡಿನ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಮೆಡಿಟೇಷನ್ ಅಂದರೆ ಏನು ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಮೆಡಿಟೇಷನ್ ಅಥವಾ ಧ್ಯಾನ ಅಂದರೆ ಕೇವಲ ಸಮಾಧಿ ಸ್ಥಿತಿಯಲ್ಲಿದ್ದು ನಿಮ್ಮ ಒಂದು ಉಸಿರನ್ನ ಅಬ್ಸರ್ವ್ ಮಾಡ್ಕೊಳ್ಳೋದು, ಅಂದರೆ ಆನಾಪಾನ, ಉಚ್ಛ್ವಾಸ ನಿಶ್ವಾಸ ಅಂತ ಹೇಳೋದ್ರ ಜೊತೆಗೆ ನಮ್ಮ ದೇಹಕ್ಕೆ ಶಕ್ತಿಯನ್ನು ತರುವಂಥದ್ದು. ಈ ಶಕ್ತಿ ಹೇಗೆ ಬರುತ್ತೆ ಅಂದರೆ ಕೆಲವೊಂದ್ಸತಿ ನಾವು ರನ್ ಮಾಡ್ತಾ ಇರೋಂಥ ಮಿಷಿನನ್ನು ಪಾಸ್ ಮಾಡಿದಾಗ ಅಥವಾ ಸ್ಟಾಪ್ ಮಾಡಿದಾಗ ಆಟೋಮ್ಯಾಟಿಕ್ ಆಗಿ ಅಲ್ಲಿ ಸ್ಟೋರ್ ಆಗುವಂಥ ಒಂದು ಸ್ಟ್ಯಾಟಿಕ್ ಎನರ್ಜಿ ಕೂಡ ಸಫಿಷಿಯೆಂಟ್ ಆಗುತ್ತೆ. ಅದೇ ರೀತಿ ನಮ್ಮ ದೇಹದಲ್ಲೂ ಕೂಡ ನಾವು ನಾನಾ ತರಹದ ಯೋಚನೆಗಳನ್ನು ಮಾಡ್ತಾ ಸಾಕಷ್ಟು ರೀತಿಯಲ್ಲಿ ನಮ್ಮ ಬ್ರೈನಲ್ಲಿರುವಂಥ ಎನರ್ಜಿಯನ್ನು ಸ್ಪೆಂಡ್ ಮಾಡಿರ್ತೀವಿ. ಅದಕ್ಕೆ ಒಂದು ಪಾಸ್ ಕೊಡ್ತಾ ಅದನ್ನ ನಾವು ಸ್ವಲ್ಪ ಕಂಟ್ರೋಲಲ್ಲಿ ತಂದ್ರೆ ನಾವು ಸಾಕಷ್ಟು ಪರಿವರ್ತನೆಯನ್ನ ನಮ್ಮ ದೇಹದಲ್ಲಾಗಲಿ ನಮ್ಮ ಸುತ್ತಮುತ್ತ ಆಗಲಿ ನಾವು ಮಾಡ್ಬೋದು. ಅದಕ್ಕೆ ನಾವು ಮೆಡಿಟೇಷನ್ ಮಾಡಬೇಕಾದ್ರೆ ನಮಗೆ ಯಾವುದೇ ರೀತಿಯಾದಂಥ ಒಂದು ಥಾಟ್ಸ್ ಬಂದರೂ ಕೂಡ ಅದನ್ನ ಬರಲಿ ಅಂತ ಬಿಟ್ಬಿಟ್ಟು ನಾವು ಫ್ರೀಯಾಗಿ ಕೂತ್ಕೊಂಡಾಗ ಅದು ತಾನೇ ಕಂಟ್ರೋಲ್ ಆಗತ್ತೆ. ಇನ್ನು ಇವತ್ತು ನಾನು ನಿಮಗೆ ಇನ್ನೊಂದು ಸಿಂಪಲ್ ಟಿಪ್ನ ಕೊಡ್ತಾ ಇದ್ದೀನಿ. ಇನ್ ಕೇಸ್ ಯಾರಿಗಾದ್ರೂ 10 ನಿಮಿಷದಲ್ಲಿ ಮಾಡೋ ಮೆಡಿಟೇಷನ್ ನನಗೆ 5 ನಿಮಿಷದಲ್ಲೇ ಆಗಬೇಕು ಅಥವಾ ಅರ್ಧ ಗಂಟೆಲಿ ಮಾಡುವಂಥ ಮೆಡಿಟೇಷನ್ 10 ನಿಮಿಷದಲ್ಲೇ ಆಗಬೇಕು, ಅಷ್ಟು ಪವರ್ ನನಗೆ ಕೂತ್ಕೊಂಡಿದ ತಕ್ಷಣ ಆ ಪವರ್ ಬರಬೇಕು ಅನ್ನೋದಾದ್ರೆ ಈ ರೀತಿಯಾದಂಥ ಒಂದು ಪಿರಮಿಡ್ನ ಕ್ಯಾಪ್ ಆಗಿ ನಿಮ್ಮ ತಲೆಯ ಮೇಲೆ ಹಾಕೋಬಹುದು. ಕಾಸ್ಮಿಕ್ ಎನರ್ಜಿ ಅಟ್ರಾಕ್ಟ್ ಆಗಿ ನಿಮಗೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಆಗೋದ್ರಿಂದ ನೀವು ಮೆಡಿಟೇಷನ್ ಮಾಡುವಂಥ ಪ್ರೋಸೆಸ್ ಶಾರ್ಟನ್ ಆಗುತ್ತೆ ಅಂಡ್ ಸ್ವಲ್ಪ ಸಮಯದಲ್ಲೇ ದೀರ್ಘವಾದಂಥ ಮೆಡಿಟೇಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ಇದೇನಷ್ಟು ಕಾಸ್ಟ್ಲಿ ಇಲ್ಲ, ಜಸ್ಟ್ 300 ರುಪೀಸ್ಗೆ ಈ ರೀತಿಯಾದಂಥ ಮೆಡಿಟೇಷನ್ ಕ್ಯಾಪ್ಸ್ ಕೂಡ ಸಿಗುತ್ತೆ. ನೀವು ಪಿರಮಿಡ್ ವ್ಯಾಲಿಗೆ ಹೋದಾಗ ಅಥವಾ ಬೇರೆ ಕಡೆ ಕೂಡ ನೀವು ಈ ರೀತಿಯಾದಂಥ ಮೆಡಿಟೇಷನ್ ಕ್ಯಾಪ್ಸ್ನ ನೋಡಿರ್ಬೋದು. ಇದು ನಮ್ಮಲ್ಲಿ ಕೂಡ ಸಿಗುತ್ತೆ. ನಿಮಗೆ ಬೇಕು ಅಂದರೆ ಮೆಡಿಟೇಷನ್ ಕ್ಯಾಪ್ ಅಂತ ಕಮೆಂಟ್ ಮಾಡಿ, ನಿಮಗೆ ನಮ್ಮ ಆಫೀಸ್ ಅವ್ರು ಕಾಂಟ್ಯಾಕ್ಟ್ ಮಾಡಿ ಇದನ್ನು ತಲುಪಿಸ್ತಾರೆ.